ಇನ್ನು ಇದೇ ಸಮಾವೇಶದ ಬಗ್ಗೆ ಪ್ರದೀಪ್ ಈಶ್ವರ್ ಮಾತನಾಡಿದ್ದಾರೆ, ಬನ್ನಿ ಕೇಳೋಣ. ಒಂದಾನೊಂದು ಕಾಲದಲ್ಲಿ ರಾಜನ ಮಗ ರಾಜನಾದ ಕಥೆಯಲ್ಲ ಇದು. ಈಗಿನ ಕಾಲದಲ್ಲಿ ಬಡವನ ಮಗ ರಾಜನಾದ ರಾಮನಾದ ಸಿದ್ದರಾಮಯ್ಯನ ಕಥೆ ಇದು. ಅಹಿಂದ ವರ್ಗದ ಧ್ವನಿಯ ಕಥೆ ಇದು. ಕರ್ನಾಟಕದ ಬಿಜೆಪಿ ಅವ್ರನ್ನ ನಾನು ಪ್ರಶ್ನೆ ಮಾಡಕ್ ಬಯಸ್ತೇನೆ. 1971 ನಲ್ಲಿ ನಮ್ಮ ಇಂದಿರಾ ಗಾಂಧಿ ಅವರು ಯುದ್ಧ ಗೆದ್ದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾ ದುರ್ಗಾ ಅಂತ ಕರೆದಿದ್ರು. ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಕಟ್ಟಿ ಬೆಳೆಸಿದ ಪಕ್ಷದಲ್ಲಿರುವ ಬಿಜೆಪಿ ಅವ್ರನ್ನ ಕೇಳ್ತೀನಿ, ಒಳ್ಳೇದು ಮಾಡಿದಾಗ ನಿಮ್ಮ ನಾಯಕರೇ ನಮ್ಮ ಪಕ್ಷವನ್ನ ಹೊಗಳಿದಾಗ ಗ್ಯಾರಂಟಿಗಳು ಕೊಟ್ಟು ಬಡವರು ಹೊಟ್ಟೆ ತುಂಬಿಸ್ತಿದ್ರೆ ನಮ್ಮ ಸಿಎಂ DCM ನ ಹೊಗಳೋ ಕನಿಷ್ಠ ಸೌಜನ್ಯ ತೋರಿಸ್ಲಿಲ್ಲಲ್ವಾ ಸರ್ ನೀವು? ಅಣ್ಣ, ಒಂದೊತ್ತೂಟ ಇಟ್ರೇನೆ 100 ಕಾಲ ಚೆನ್ನಾಗಿರುವಂತ ಆಶೀರ್ವಾದ ಮಾಡೋ ಕನ್ನಡಿಗರು ನಾವು. ಅನ್ನಭಾಗ್ಯ ಕೊಟ್ಟ ವ್ಯಕ್ತಿ ಚೆನ್ನಾಗಿರ್ಬೇಕು ಅಂತ ಆಶೀರ್ವಾದ ಮಾಡಬೇಕು ತಾನೆ. ಯಾರಿಗಾದ್ರೂ ಕಷ್ಟದಲ್ಲಿ 2,000 3,000 ಸಾಲ ಕೊಟ್ರೇನೆ ಊರೆಲ್ಲ ಹೇಳ್ಕೊಂಡು ಬಿಲ್ಡಪ್ ಕೊಡೋ ಜನರೇಷನ್ ಅಲ್ಲಿ ತಿಂಗಳಿಗೆ 2,000 ಕೊಡ್ತಿದೀವಲ್ಲಣ್ಣ. ಯಾವ್ದಾದ್ರೂ ದೇವಸ್ಥಾನಕ್ಕೆ ಹೋಗುವಾಗ ಕಾರಲ್ಲಿ ಡ್ರಾಪ್ ಹಾಕ್ಬಿಟ್ರೇನೆ ನಮ್ ಬಿಲ್ಡಪ್ಗಳು ಹಿಡಿಯಕ್ಕಾಗಲ್ಲ. ಅಂತದ್ದು ಬಸ್ಸಲ್ಲಿ ಉಚಿತ ಪ್ರಯಾಣ ಕೊಡ್ತಿದೀವಲ್ಲ ಸರ್. ಕರ್ನಾಟಕದ ಮಹಿಳೆಯರನ್ನ ವಿನಂತಿಸ್ತೇನೆ, ಅಮ್ಮ 2,000 ಬಿಜೆಪಿ ಅವ್ರ ಹತ್ರ ಬಯಸ್ಕೊಂಡು ನಮ್ಮ ಸರ್ಕಾರ 2,000 ನಿಮ್ಮ ಮನೆಗೆ ಕೊಡ್ತಿದೆ, ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಕೊಡ್ತಿದೆ. ಅನ್ನಭಾಗ್ಯ ಕೊಟ್ಟಿದ್ದೀವಿ, ಗೃಹ ಜ್ಯೋತಿ ಕೊಟ್ಟಿದ್ದೀವಿ. ನಮ್ಮ ಕೈ ಬಿಡಲ್ಲ ಅನ್ನೋದಿಕ್ಕೆ 3 ವಿಧಾನಸಭಾ ಕ್ಷೇತ್ರದ ಚುನಾವಣೆಯೇ ಕೈಗನ್ನಡಿ. ಕರ್ನಾಟಕದ ರಾಜಕಾರಣದಲ್ಲಿ 3 ಜನ ತ್ರಿಮೂರ್ತಿಗಳಿದ್ದಾರೆ. ಒಂದು ದಲಿತ ಸಮುದಾಯದಲ್ಲಿ ಹುಟ್ಟಿ ಬಡತನದಲ್ಲಿ ಬೆಳೆದು AICC ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ನಮ್ಮ ಭರವಸೆ. ಬಡತನದಲ್ಲಿ ಹುಟ್ಟಿ ಚಾಮುಂಡಿ ಆಶೀರ್ವಾದದಿಂದ ಬೆಳೆದ ಸಿದ್ದರಾಮಯ್ಯನವರು ಕರ್ನಾಟಕದ ಭವಿಷ್ಯ. ಕನಕಪುರದ ರೈತನ ಮಗ ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರೋದು ನಮ್ಮ ಭರವಸೆ. ನಾನೆಲ್ಲ ಜನಕ್ಕೆ ಕೇಳಕ್ ಇಷ್ಟಪಡ್ತೀನಿ, ನಮ್ಮ ಸರ್ಕಾರ ಸದೃಢವಾಗಿದೆ, ನಾವು ಒಗ್ಗಟ್ಟಾಗಿದ್ದೀವಿ. ನಾನು ಬಿಜೆಪಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಈ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಗ್ಯಾರಂಟಿಗಳನ್ನ ನಿಮಗೆ ಈಗ ಅಡ್ಡ ಬರಲಿಲ್ಲ ಅಂದ್ರೆ ಸ್ವಲ್ಪ ಪ್ರೈಸ್ ಮಾಡಿ ಸರ್. ಬಿಜೆಪಿ ಅವ್ರಿಗೆ ಗೊತ್ತಾಗಿದೆ ನೆಕ್ಸ್ಟ್ ಟೈಮು ಅವ್ರ ಕಷ್ಟ ಅಂತ. ಅವ್ರು ಏನೇನೋ ಮಾಡ್ತಿದ್ದಾರೆ, ಆದ್ರೂ ಏನೇ ಮಾಡಲಿ ಹಾಸನಾಂಬೆಯ ಆಶೀರ್ವಾದ ಕೇಳ್ತಾ ಹಳ್ಳಿಯಲ್ಲಿ ಹುಟ್ಟಿದ ಸಿದ್ದರಾಮಯ್ಯನ ಸದ್ದು ದಿಲ್ಲಿಯಲ್ಲೇ. ಏನಣ್ಣ, ಒಂದು ಪಂಚಾಯತಿ ಮೆಂಬರ್ ಆಗೋದೇ ಕಷ್ಟನೇ. 15 ಬಡ್ಜೆಟ್ ಮಂಡಿಸಿದ್ದಾರೆ ಅಂದ್ರೆ ಸಿದ್ದರಾಮಯ್ಯನಂತ ಗಂಡಸ್ಬೇಕೇನಣ್ಣ? ಪಂಚಾಯತಿ ಮೆಂಬರ್ ಆಗೋದು ಎಷ್ಟು ಕಷ್ಟ ಅಣ್ಣ? ತಾಲೂಕ್ ಪಂಚಾಯತಿ ಅಧ್ಯಕ್ಷನಾಗಬೇಕು ಅಂದ್ರೆ ಎಷ್ಟು ಕಷ್ಟ ಅಣ್ಣ? 15 ಬಡ್ಜೆಟ್, ಒಂದು ಆರೋಪ ಇಲ್ಲ, ಒಂದು ಕಳಂಕ ಇಲ್ಲ. ಅವರು ಮಾಡದೇ ಇರೋ ತಪ್ಪಿಗೆ ಬಿಜೆಪಿ ಅವರು ಸುಮ್ಮನೆ ಅವ್ರ ಬಗ್ಗೆ ಅಪವಾದ ಮಾಡ್ತಿದ್ದಾರೆ. ನಾನು ಹೇಳಕ್ ಬಯಸ್ತೇನೆ, ಅಹಿಂದ ಹುಡುಗನಾಗಿ ಹೇಳಕ್ ಬಯಸ್ತೇನೆ, ಸಿದ್ದರಾಮಯ್ಯನವರು ಪ್ರಾಮಾಣಿಕರು. ಡಿಕ್ಷನರಿಯಲ್ಲಿ ಪ್ರಾಮಾಣಿಕತೆ ಪಕ್ಕದಲ್ಲಿ ಸಿದ್ದರಾಮಯ್ಯನೇ ಬರಿಬೇಕು. ಅಂತ ಪ್ರಾಮಾಣಿಕ ವ್ಯಕ್ತಿಯನ್ನ ನಾವು ಕಾಪಾಡಿಕೊಳ್ಳೋಣ. ಜೈ ಸಿದ್ದರಾಮಯ್ಯ. ನೋಡಿ, ಅಲ್ಲಿಯ ನೇರ ದೃಶ್ಯಗಳನ್ನ ಗಮನಿಸ್ತಾ ಇದ್ವಿ ನಾವು. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ, ಜೊತೆಗೆ ಶಾಸಕರು ಸಚಿವರುಗಳಿದ್ದಾರೆ, ಒಬ್ಬೊಬ್ಬರಾಗೆ ಮಾತನಾಡ್ತಾ ಇದ್ದಾರೆ. ಇನ್ನು ಸಿಎಂ DCM ಕೂಡ ಮಾತನಾಡೋರಿದ್ದಾರೆ, ಅದನ್ನು ಕೂಡ ತೋರಿಸ್ತೀವಿ. ನಾನ್ ಸ್ಟಾಪ್ ಲೈವ್ ನಲ್ಲಿ ಯಾವ್ಯಾವ ವಿಚಾರಗಳನ್ನ ಅವರು ಪ್ರಸ್ತಾಪ ಮಾಡ್ತಾರೆ ಅದನ್ನು ಕೂಡ ನೀವು ನೋಡಬಹುದಾಗಿದೆ. ಇದೀಗ ಶಿವಲಿಂಗೇಗೌಡರು ಮಾತನಾಡೋರಿದ್ದಾರೆ.
ಹಾಸನದಿಂದ ಜನ ಕಲ್ಯಾಣ ಸಮಾವೇಶದ ನೇರ ದೃಶ್ಯಗಳನ್ನ ಗಮನಿಸ್ತಾ ಇದೀವಿ ನಾವು. ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರುವಂತ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಾ ಇತ್ತು. ಇದೀಗ ದೃಶ್ಯದ ಮೂಲಕವಾಗಿ ನೋಡ್ತಾ ಇದ್ದೀರಾ ನೀವು, ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಇದ್ದಾರೆ. ಆಸನದ ವ್ಯವಸ್ಥೆಗಳಾಗಿದೆ, ಅದಕ್ಕೆ ಬೇಕಿರುವಂತ ಭದ್ರತೆಯನ್ನ ಕೂಡ ಅಲ್ಲಿ ಒದಗಿಸಲಾಗಿದೆ. ಎಲ್ಲಾ ರೀತಿಯಲ್ಲೂ ಕೂಡ ಸುಸಜ್ಜಿತವಾದಂತ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ. ಇದಾಗಲೇ ಘಟಾನುಘಟಿ ನಾಯಕರು ವೇದಿಕೆಯ ಮೇಲೆ ಇದ್ದಾರೆ. ಎಸ್ ಶಿವಲಿಂಗೇಗೌಡರು ಮಾತನಾಡ್ತಾ ಇದ್ದಾರೆ, ಕೇಳೋಣ. ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಆದಂತ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ ಮತ್ತು ಇಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ರಾಜ್ಯದ ಗೃಹ ಮಂತ್ರಿಗಳಾದ ಪರಮೇಶ್ವರಣ್ಣರೇ ಮತ್ತು ಎಲ್ಲ ಹಿರಿಯ ಕಿರಿಯ ಎಲ್ಲ ನನ್ನ ಆತ್ಮೀಯ ಮಂತ್ರಿಮಂಡಲದ ಎಲ್ಲ ನಮ್ಮ ಮಹಾಮಂತ್ರಿಮಂಡಲದ ಎಲ್ಲ ಸದಸ್ಯರೇ ಮತ್ತು ಎಲ್ಲ ಆಗಮಿಸಿರ್ತಕ್ಕಂಥ ಎಲ್ಲ ಶಾಸಕ ಮಿತ್ರರೇ ಮತ್ತು ಈ ರಾಜ್ಯಕ್ಕೆ ಉಸ್ತುವಾರಿಯಾಗಿರ್ತಕ್ಕಂಥ ಈ ರಾಜ್ಯದ ಕಾಂಗ್ರೆಸ್ ಪಕ್ಷದ ಉಸ್ತುವಾರಿಗಳಾಗಿರ್ತಕ್ಕಂಥ ರಣಜಿತ್ ಸುರ್ಜಾಲಾಲ್ ಅವರೇ ಮತ್ತು ಈ ಸಭೆಯಲ್ಲಿ ಆಗಮಿಸಿರ್ತಕ್ಕ ತಮ್ಮೆಲ್ಲರಿಗೆ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ, ಈ ರಾಜ್ಯದಲ್ಲಿ ಒಂದೇ ಒಂದು ವಿಚಾರವನ್ನು ನಾನು ಹೇಳಿ ನಾನು ಹೆಚ್ಚಿಗೆ ಸಮಯವನ್ನು ತೆಗೆದಿಲ್ಲ. ನಮ್ಮ ನಾಯಕರುಗಳು ಮಾತನಾಡಬೇಕಾಗಿದೆ, ಸಮಯದ ಅವಕಾಶ ಕಡಿಮೆ ಇದೆ. ಅವರು ಮಾತನಾಡಬೇಕು, ಅವರ ಮಾತನ್ನು ಕೇಳಲಿಕ್ಕೆ ನಾವೆಲ್ಲ ಆತುರರಾಗಿದ್ದೇವೆ. ಈ ಸಂದರ್ಭದಲ್ಲಿ ಒಂದೇ ಒಂದು ಮಾತನ್ನು ಹೇಳ್ತೇನೆ, ಯಾವ ಷಂಡ ತಂತ್ರವನ್ನು ಉಪಯೋಗಿಸಿ ಈ ರಾಜ್ಯದ ಕಾಂಗ್ರೆಸ್ ಪಕ್ಷವನ್ನ, ಕಾಂಗ್ರೆಸ್ ಪಕ್ಷದ ನಾಯಕತ್ವವನ್ನ ಒಂದು ಕೆಟ್ಟ ಪ್ರವೃತ್ತಿಗೆಯನ್ನ ತಂದು ಇಲ್ಲ ಸಲ್ಲದ ಆಪಾದನೆಗಳನ್ನು ಮಾಡಿ ಇಡಿ ಅಂತ ಒಂದು ಸಂಸ್ಥೆಯನ್ನು ಉಪಯೋಗಿಸಿಕೊಂಡು ಏನು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ನಾಯಕರಿಗೆ ಕೆಟ್ಟ ಹೆಸರನ್ನು ತರಲಿಕ್ಕೆ ನೀವು ಹೊಂಟಿದ್ದೀರಿ, ಇದು ಫಲಿಸೋದಿಲ್ಲ. ಈ ಜನಸಮೂಹವನ್ನೇ ನೋಡಿದ್ರೆ ಗೊತ್ತಾಗುತ್ತೆ ಈ ಜನಸಮೂಹ ಎಷ್ಟು ಮಟ್ಟಿಗೆ ಸೇರಿದೆ ಅಂತಕ್ಕಂಥದ್ದು ಅರ್ಥ ಆಗ್ತಾ ಇದೆ. ಆಗದಿಲ್ಲ ನಿಮ್ಮ ಕದು. ಇವತ್ತು ಸಿದ್ದರಾಮಣ್ಣವರ ನಾಯಕತ್ವದಲ್ಲಿ ಮತ್ತು ಡಿ.ಕೆ. ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಈ ರಾಜ್ಯದಲ್ಲಿ ಎಲ್ಲ ಮಂತ್ರಿಮಂಡಲದ ಎಲ್ಲ ನಮ್ಮ ಹಿರಿಯ ನಾಯಕರುಗಳ ಆಶೀರ್ವಾದದಿಂದ ಇವತ್ತು ಸುಭದ್ರವಾಗಿರ್ತಕ್ಕಂಥ ರಾಜ್ಯಭಾರ ಈ ರಾಜ್ಯದಲ್ಲಿ ನಡೀತಾ ಇದೆ. ನೀವೇನಾದ್ರೂ ಹೇಳ್ತಾರೆ ಹಾಸನ ಜಿಲ್ಲೆಯಲ್ಲಿ ಏನೋ ಹೇಳ್ತಾರೆ ಜೆಡಿಎಸ್ಸಿನ ಭದ್ರಕೋಟೆ ಅಂತೇಳಿ. ಹೆಂಗ ಜೆಡಿಎಸ್ಸಿನ ಭದ್ರಕೋಟೆ? ಎಲ್ಲಿದೆ ಜೆಡಿಎಸ್ಸಿನ ಭದ್ರಕೋಟೆ? 25 ವರ್ಷಗಳಿಂದ ಯಾವ ಪಾರ್ಲಿಮೆಂಟ್ ಸದಸ್ಯತ್ವವನ್ನ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇರಲಿಲ್ಲ. ಆ ಸದಸ್ಯತ್ವವನ್ನ ನಮ್ಮೆಲ್ಲ ನಾಯಕರ ಆಶೀರ್ವಾದದಿಂದ, ನಿಮ್ಮ ಆಶೀರ್ವಾದದಿಂದ ನಾವು ಗೆದ್ದಿದ್ದೇವೆ.